ಮನು ಎಲ್ಲಿದ್ದಾನೆ? ಅವರಿಬ್ಬರನ್ನು ನಾವು ಅಲ್ಲೇ ಬಿಟ್ಬಿಟ್ವಿ. ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ. ಸುಳ್ಳು ಬೊಗಳ್ಬೇಡ್ವ ನಾಯಿ. ಮನುಗೇನ್ ಮಾಡಿದ್ರೆ ಹೇಳ ಪರಿಕರ್. ಅವನು ಹೇಳಲ್ಲ. ನಂಗೆ ಗೊತ್ತು ಹೆಂಗ್ ಬಾಯ್ ಬಿಡಿಸ್ಬೇಕು ಅಂತ. ಗನಿ, ಖಾನ್ಗೆ ಫೋನ್ ಮಾಡು. ಹಲೋ ಖಾನ್. ಹಲೋ ಗನಿ, ಆ ಡಿಸೋಜ ಮಗಳು ಎಲೆಕ್ಟ್ರಿಷಿಯನ್ ನನ್ ಜೊತೆ ಇದ್ದಾಳೆ. ಎಲೆಕ್ಟ್ರಿಷಿಯಾ ಅಲ್ಲ, ಲಿಟಿಶಾ. ಓ, ಲಿಟಿಶಾ ಅಂತ. ಲಿಟಿಶಾ ಪಾಪ ಅಪ್ಪ ಲೈನಲ್ಲಿ ಇದ್ದಾರೆ. ಹೇಳಮ್ಮ. ಹಾಯ್ ಡ್ಯಾಡಿ. ನಿನಗೆ ಇನ್ನೊಂದು ಐಸ್ ಕ್ರೀಮ್ ಬೇಕಾ? ಬೇಕಾ? ಏನೋ ಈ ಮಗುಲೇ ಐಸ್ ಕ್ರೀಮ್ ತಿಂದೇ ರೋಳ್ ತರ ಆಡ್ತಾವಳೆ. ಬಾಯ್, ಇನ್ನೊಂದು ಐಸ್ ಕ್ರೀಮ್ ಕೊಡಿ. ಲೋ, ಐಸ್ ಕ್ರೀಮ್ ಕೊಡ್ಸಿ. ನನ್ನ ಹತ್ರ ಇದ್ದಿದ್ದ ದುಡ್ಡೆಲ್ಲ ಖಾಲಿ ಆಯ್ತು. ಬೇಗ ಹೇಳ್ರಪ್ಪ, ಈ ಹುಡುಗಿನ ಎಲ್ ಬಿಡ್ಬೇಕು ಅಂತ. ಸಮುದ್ರಕ್ಕ ಮನೆಗ? ಇನ್ನೊಂದು 5 ರೆಡಿ ಇಟ್ಕೋ. ಅಷ್ಟಕ್ಕೆ ಮುಗಿಸ್ತಾಳೆ ಏನೋ. ಬೇಡ ಸರ್, ನನ್ನ ಮಗಳನ್ನೇನು ಮಾಡಬೇಡಿ. ನಾನು ಹೇಳ್ತೀನಿ. ಶೆಟ್ಟಿ ಸರ್ ಹೇಳಿದಕ್ಕೆ ನಾವಿದನ್ನೆಲ್ಲ ಮಾಡಿದ್ದು. ಆ ಹುಡುಗನ ನಾವು ಶೆಟ್ಟಿ ಸರ್ಗೆ ಒಪ್ಸಿದ್ವಿ. ಆಮೇಲೆ ಏನಾಯ್ತೋ ನಮಗೆ ಗೊತ್ತಿಲ್ಲ ಸರ್. ಇವನೇ ಶೆಟ್ಟಿ. ಇದವನ್ ಫ್ಯಾಮಿಲಿ. ಇವಳು ಅವನ ಮಗಳು ಆರ್ಯ ಶೆಟ್ಟಿ. Morning, sir. A police officer is waiting for you. ಈ ಶೆಟ್ಟಿ ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಸರ್ಕಾರ, ಪೊಲೀಸು ಮತ್ತೆ ದೊಡ್ಡ ದೊಡ್ಡ ರೌಡಿಗಳೆಲ್ಲ ಇವನ ಹೆಸರು ಕೇಳಿದ್ರೆ ಸುಮ್ಮನೆ ಆಗ್ಬಿಡ್ತಾರೆ. ಎಸ್ ಮಿಸ್ಟರ್ ಆಫೀಸರ್, ಈಗ ಡ್ರಗ್ ಮಾಫಿಯಾ ಬಿಟ್ಬಿಟ್ಟು ನನ್ನ ಹಿಂದೆ ಬಿದ್ದಿದ್ದೀರಾ? ಆ ತರದ ಕೆಲಸ ಮಾಡೋ ನಾನಲ್ಲ ಸರ್, ಅದ್ ನೀವು. ACP ಪ್ರತಾಪ್ ಚಂದ್ರ ಮೇನನ್ ರಿಲೇಟಿವ್ ಆ ಹುಡುಗಿ ಮತ್ತೆ ಆ ಹುಡುಗನ ಮೇಲೆ ಅಟ್ಯಾಕ್ ಮಾಡಿರೋದು. ಮತ್ತ ಆ ಹುಡುಗ ಕಿಡ್ನಾಪ್ ಆಗಿದ್ದಾನೆ. ಇದ್ರ ಹಿಂದೆ ಎಲ್ಲ ನೀವೇ ಇದ್ದೀರಾ ಅಂತ ನನಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ನಿಮಗೆ ಇನ್ಫಾರ್ಮೇಶನ್ ಕೊಟ್ಟರು ನಾ ಹೋಗಿ ಕೇಳಿ ಅವನು ಎಲ್ಲಿದ್ದಾನೆ ಅಂತ. ಆಮೇಲೆ ಹೋಗಿ ಅವನ ರಕ್ಷಣೆ ಮಾಡಿ. ವೈ ಶುಡ್ ಯು ವೇಸ್ಟ್ ಯುವರ್ ಟೈಮ್? ಶೆಟ್ಟಿನ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋದು ನಮ್ಮಿಂದ ಕಷ್ಟ ಸಚ್ಚಿ ಅಣ್ಣ. ಅವನು ಎಷ್ಟೇ ಶಕ್ತಿಶಾಲಿ ಆಗಿದ್ರು ನನ್ನ ಮನುಪುಟ್ಟ ನನಗ್ ಬೇಕು. ನಿಮಗೆ ಇನ್ಫಾರ್ಮ್ ಮಾಡೋ ಪೊಲೀಸ್ನವ್ರು ತುಂಬಾ ಜನ ಇದ್ದಾರೆ. ನಿಮಗೆ ನಮ್ಮ ಪ್ರತಿ ಹೆಜ್ಜೆನೂ ಗೊತ್ತಾಗ್ತಾ ಇರುತ್ತೆ. ಅದಕ್ಕೆ ಇಷ್ಟೊಂದು ಅಹಂಕಾರ ಅಲ್ವಾ? ಪತಾ ಹೇ ಮುಜೆ. ನಮ್ಮ ಹತ್ರನೂ ನಿಮ್ ಗೂಢಚಾರಿಗಳಿದ್ದಾರೆ ಅಲ್ವಾ? ಹಾಗೆ ನಿನ್ನ ಅಹಂಕಾರನ ನನ್ನ ಹತ್ರ ಇಟ್ಕೋಬೇಡ. ಮಿಸ್ಟರ್ ವೇದಾಂತಂ, ನಿಮ್ ಎಲ್ಲಾ ಫೋರ್ಸ್ ಪ್ರಯತ್ನ ಪಟ್ರು ಆ ಹುಡುಗನ ವಾಪಸ್ ಕರ್ಕೊಂಡು ಬರಕ್ಕಾಗಲ್ಲ. ನಾವು ಎಡ್ವಿನ್ ಮೋಸಸ್ನ ಸಹಾಯ ತಗೊಳ್ಳೋಣ. ಅದೇನ್ ಬೇಡ. ನನ್ನ ತಮ್ಮನ ರಕ್ಷಣೆ ಮಾಡ್ಕೊಳ್ಳೋದು ನನಗ್ ಗೊತ್ತು. ಆ ವಿಷಯನ ಮರೆಯೋದಕ್ಕೆ ಹೇಳಿ ನಿಮ್ಮ ACPಗೆ. ನನಗ್ ತುಂಬಾ ಹತ್ತಿರವಾಗಿರೋನ್ನ ಅವನ್ ಕಿಡ್ನಾಪ್ ಮಾಡಿದಾನೆ. ಅದಾಗಿರ್ಲಿ, ಅವನ ಮಗಳ ಹೆಸರು ಏನು ಅಂದೆ? ಆರ್ಯ ಶೆಟ್ಟಿ. ಇಲ್ಲಿದೆ. ಹೌ ಮಚ್? 125 ರೂಪೀಸ್ ಸರ್. ಈ ಕರ್ಪೂರಕ್ಕೆ? ಹೌದು. ಬೆಂಕಿ ಇಟ್ರೆ ಉರ್ದೋಗುತ್ತೆ. ಹುಷಾರು, ಅದಾಗದೆ ಕರ್ಗೋಗ್ಬಿಟ್ಟತು. ಸಾರಿ. ಓ ಸಾರಿ ಸಾರಿ. ಪಾಪ ಪಾಪ ಕಣ್ ಕಾಣಲ್ಲ ಅನ್ಸುತ್ತೆ. ಸಾರಿ ಅಂಕಲ್. ಡ್ಯಾಡಿ, ನನ್ಗಿನ್ ಯಾವ ಬಾಡಿ ಗಾರ್ಡ್ಸು ಬೇಡ. ಇಡಿಯಟ್ಸ್. ಅವ್ರಲ್ಲಿ ವಾಚ್ ತೆಗೆದು ನನ್ ಮರ್ಯಾದೆ ಹಾಳು ಮಾಡಿದ್ರು. Huh?
ಇದ್ಯಾರ್ ಫೋನ್? ಇದ್ ನನ್ನ ಹತ್ರ ಹೇಗ್ ಬಂತು? ಹಲೋ ಮ್ಯಾಮ್ ಸಾಬ್, ನಾನ್ ಡಿಸೋಜಾ. ನಾನ್ ಕಾಲ್ ಮಾಡ್ತಿದ್ರೆ ಶೆಟ್ಟಿ ಸರ್ ಫೋನ್ ತೆಗಿತಿಲ್ಲ, ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದೆ. ಸ್ವಲ್ಪ ಶೆಟ್ಟಿ ಸರ್ ಫೋನ್ ಕೊಡಿ. ಡ್ಯಾಡಿ, ಡಿಸೋಜಾ ಅಂತೆ. ಹಲೋ ಸಾಬ್, ನಿಮ್ಗೊಂದು ತುಂಬಾ ಮುಖ್ಯವಾದ ವಿಷಯ ಹೇಳೋದಕ್ಕೆ ಕಾಲ್ ಮಾಡ್ತಿದ್ದೆ. ಆರ್ಯ ಮೇಡಮ್ನ ತುಂಬಾ ಸೇಫ್ ಆಗಿರೋ ಜಾಗದಲ್ಲಿ ಇಡಬೇಕು. ಅವ್ರು ಕಿಡ್ನಾಪ್ ಆಗೋ ಸಾಧ್ಯತೆ ತುಂಬಾನೇ ಇದೆ. ಡಿಸೋಜಾ, ನೀನಿಲ್ಲಿಗೆ ಬೇಗ ಬಾ, ನಿಮ್ಮ ಹುಡುಗರ ಜೊತೆ. ಓಕೆ ಸರ್. ಏನಾಯ್ತು ಡ್ಯಾಡಿ? ಏನಿಲ್ಲ ಮಗಳೇ, ನೀನು ಟ್ರಿಪ್ ಹೋಗೋಕೆ ರೆಡಿ ಆಗು.